DIY ಸೊಲ್ಯೂಷನ್ಸ್ ಅಂದರೆ ಡೂ ಇಟ್ ಯುವರ್ ಸೆಲ್ಫ್ ಸೊಲ್ಯೂಷನ್ ಅಂತ. ನಾನು ಯಾವುದೋ ಏಜೆನ್ಸಿ ಹತ್ರ ಹೋಗಬೇಕಾಗಿಲ್ಲ. ನಾನೇ ನನ್ನ ಮನೇಲಿ ಕೂತ್ಕೊಂಡು ನಾನು ನನ್ನ ಬಿಸ್ನೆಸ್ಗೆ ಒಂದು ವಿಸಿಬಿಲಿಟಿ ನಾನು ಕಂಡುಕೊಳ್ಬೇಕು ಅನ್ನೋದಾದ್ರೆ, ಇಫ್ ಯು ಆರ್ ನಾಟ್ ಡಿಜಿಟಲ್ ದೆನ್ ಯು ಆರ್ ನಾಟ್ ಡೂಯಿಂಗ್ ಬಿಸ್ನೆಸ್ ಅಟ್ ಆಲ್. ನೀವು ಎಕ್ಸಿಸ್ಟೆಂಟೇ ಇಲ್ಲ ಅಂತ ಅರ್ಥ. ಅಷ್ಟು ಇಂಪಾರ್ಟೆಂಟ್ ಡಿಜಿಟಲ್. ಎಲ್ಲರ ಡಿಮ್ಯಾಂಡ್ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನೀವು ನೀಡ್ ಬಗ್ಗೆ ಯೋಚನೆ ಮಾಡಬೇಕು. ದಟ್ ಈಸ್ ವೇರ್ ಯು ಹ್ಯಾವ್ ಅನ್ ಆಪರ್ಚುನಿಟಿ ಟು ಗ್ರೋ. ಸೊ ಮಾರ್ಕೆಟಿಂಗ್ದು ಪವರ್ ಏನಪ್ಪ ಅಂತಂದರೆ, ಯು ಬೈ ವಾಟ್ ಯು ರಿಮೆಂಬರ್. ಸುಮಾರು ಜನ ಏನು ಮಾಡ್ತೀರಾ ಅಂದರೆ ಮಾರ್ಕೆಟ್ ಶೇರ್ ಬಗ್ಗೆ ಯೋಚನೆ ಮಾಡ್ತೀರಾ, ಆದರೆ ಇವತ್ತು ಮಾಡಬೇಕಾಗಿರೋದು ಮೈಂಡ್ ಶೇರ್ ಬಗ್ಗೆ. ಮಾರ್ಕೆಟಲ್ಲಿ ಅವೈಲಬಲ್ ಇದ್ದರೆ ಸೇಲ್ಸ್ ಆಗಲ್ಲ, ಮಾರ್ಕೆಟಲ್ಲಿ ವಿಸಿಬಲ್ ಇರಬೇಕು. ಐ ಆಮ್ ಎಜುಕೇಟೆಡ್ ಬಟ್ ಐ ಆಮ್ ನಾಟ್ ಡಿಜಿಟಲಿ ಎಜುಕೇಟೆಡ್. ವಾಟ್ ಈಸ್ ನೆಕ್ಸ್ಟ್ ಅಂತ ಗೊತ್ತಿದ್ರೆ ಗೆಲ್ತೀರಾ. ಮಿನಿಮಮ್ 10 ಲಕ್ಷ ಜನ ಆದರೂ ನಿಮ್ಮ ಆ್ಯಡ್ನ ನೋಡಬೇಕು. 1000 ಜನ ಕ್ಲಿಕ್ ಮಾಡ್ತಾರೆ, 100 ಜನ ವೆಬ್ಸೈಟಿಗೆ ಬರ್ತಾರೆ, 10 ಜನ ಫಾರ್ಮ್ ಫಿಲ್ ಮಾಡ್ತಾರೆ. DIY ಸೊಲ್ಯೂಷನ್ಸ್ ಅಂದರೆ ಡೂ ಇಟ್ ಯುವರ್ ಸೆಲ್ಫ್ ಸೊಲ್ಯೂಷನ್ ಅಂತ. ನಾನು ಯಾವುದೋ ಏಜೆನ್ಸಿ ಹತ್ರ ಹೋಗಬೇಕಾಗಿಲ್ಲ. ನಾನೇ ನನ್ನ ಮನೇಲಿ ಕೂತ್ಕೊಂಡು ನಾನು ನನ್ನ ಬಿಸ್ನೆಸ್ಗೆ ಒಂದು ವಿಸಿಬಿಲಿಟಿ ನಾನು ಕಂಡುಕೊಳ್ಬೇಕು ಅನ್ನೋದಾದ್ರೆ, ಇಫ್ ಯು ಆರ್ ನಾಟ್ ಡಿಜಿಟಲ್ ದೆನ್ ಯು ಆರ್ ನಾಟ್ ಡೂಯಿಂಗ್ ಬಿಸ್ನೆಸ್ ಅಟ್ ಆಲ್. ನೀವು ಎಕ್ಸಿಸ್ಟೆಂಟೇ ಇಲ್ಲ ಅಂತ ಅರ್ಥ. ಅಷ್ಟು ಇಂಪಾರ್ಟೆಂಟ್ ಡಿಜಿಟಲ್. ಯಾರೇ ಬಿಸ್ನೆಸ್ ಶುರು ಮಾಡಿ, ದರ್ ಇಸ್ 2 ಥಿಂಗ್ಸ್ ದಟ್ ನೀವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಒಂದು ಡಿಮ್ಯಾಂಡ್, ಎರಡನೇದು ನೀಡ್. ಸುಮಾರು ಜನ ಡಿಮ್ಯಾಂಡ್ ಬಗ್ಗೆ ಮಾತಾಡ್ತಿರ್ತಾರೆ. ಇದು ಡಿಮ್ಯಾಂಡ್ ಇದೆ, ಇದನ್ನು ಮಾಡೋಣ, ಇದನ್ನು ಡಿಮ್ಯಾಂಡ್ ಇದೆ, ಇದನ್ನು ಮಾಡೋಣ ಅಂತ. ಈ ಡಿಮ್ಯಾಂಡ್ ಅನ್ನೋ ವರ್ಡ್ ಒಂದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್. ಎಲ್ಲರ ಡಿಮ್ಯಾಂಡ್ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನೀವು ನೀಡ್ ಬಗ್ಗೆ ಯೋಚನೆ ಮಾಡಬೇಕು. ದಟ್ ಈಸ್ ವೇರ್ ಯು ಹ್ಯಾವ್ ಅನ್ ಆಪರ್ಚುನಿಟಿ ಟು ಗ್ರೋ. ಫಾರ್ ಎಕ್ಸಾಂಪಲ್, ದೋಸೆ ಸೆಲ್ ಮಾಡ್ತೀನಿ ಅನ್ನೋದು ಡಿಮ್ಯಾಂಡ್ ಆದರೆ, ಚಟ್ನಿ ಸಾಂಬಾರು ಸೆಲ್ ಮಾಡ್ತೀನಿ ಅನ್ನೋದು ನೀಡ್. ಸೊ ಯಾವಾಗಲೂ ಮಾರ್ಕೆಟಿಂಗ್ ಮಾಡಬೇಕಾ ಮಾಡಬಾರ್ದು ಅನ್ನೋ ಯೋಚನೆಯನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳೇಬಾರ್ದು. ಮೊದಲಿಗೆ ಮಾರ್ಕೆಟಿಂಗ್, ಸೇಲ್ಸ್, ನಾನು ಯಾವಾಗಲೂ ಹೇಳ್ತೀನಿ MABS ಇಸ್ ಗ್ರೇಟರ್ ದೆನ್ MBBS ಅಂತ. MABS ಅಂದರೆ ಮಾರ್ಕೆಟಿಂಗ್, ಅಡ್ವರ್ಟೈಸಿಂಗ್, ಬ್ರ್ಯಾಂಡಿಂಗ್ ಆ್ಯಂಡ್ ಸೇಲ್ಸ್ ಇಸ್ ಗ್ರೇಟರ್ ದೆನ್ MBBS ಅಂತ. ಅಂದರೆ ವಿ ನೆವರ್ ಥಾಟ್ ಮಾರ್ಕೆಟಿಂಗ್ ಅಂದರೆ ಹಾಸ್ಪಿಟಲ್ ಆ್ಯಂಡ್ ಕ್ಲಿನಿಕ್ಸ್ನು ಮಾರ್ಕೆಟಿಂಗ್ ಮಾಡಬಹುದು ಅಂತ ನಾವು ಊಹೆ ಮಾಡಿದ್ದಿಲ್ಲ. ಇವತ್ತು ಬಿಕಾಸ್ ಆಫ್ ಸೋ ಮಚ್ ಆಪ್ಷನ್ಸ್ ಇನ್ ಮಾರ್ಕೆಟ್, ನೀವು ನೋಡಿ, ಯಾವತ್ತು ಒಂದು ಚಿಕ್ಕ ಮಗುನ ಬೇಕರಿ ಕರ್ಕೊಂಡೋದ್ರೆ ಯಾವ ಚಿಕ್ಕ ಮಗುನು ಮಮ್ಮಿ ನನಗೆ ಬಿಂದು ಜೀರಾ ಕೊಡಿಸೋಂಥ ಹತ್ತಿರೋದು ನೋಡೇ ಇರಲ್ಲ ನೀವು. ಟಿಲ್ ಡೇಟ್ ಮಮ್ಮಿ ನನಗೆ ಬಿಂದು ಜೀರಾ ಕೊಡಿಸೋಂಥ ಹಠ ಮಾಡಿರೋ ಮಗುನೇ ಇಲ್ಲ. ಐದರ್ ಕಿಂಡರ್ ಜಾಯ್ ಕೇಳುತ್ತೆ ಅಥವಾ ಮಗು ವಿಲ್ ಕ್ರೈ ಫಾರ್ ಚಾಕ್ಲೇಟ್, ಕಿಂಡರ್ ಜಾಯ್. ಎರಡನೇದ್ದು ಸ್ಲೈಸು ಅಥವಾ ಮಾಜಾ ಕೇಳುತ್ತೆ. ಯಾಕೆ ಅಂದರೆ ಆ ಮಗು ನೋಡಿದೆ, ಯಾರೋ ಒಬ್ರು ಆಂಟಿ ಕಟ್ರಿನಾ ಕೈಫ್ ಅಂತ ಒಬ್ಬರು ಟಬ್ ಮೇಲೆ ಮಲ್ಕೊಂಡು ಒಂದು ಸ್ಲೈಸ್ ಜ್ಯೂಸ್ ಕುಡಿತಿರೋದನ್ನ ಎಲ್ಲೋ ನೆನಪಿರುತ್ತೆ. ಸೊ ಮಾರ್ಕೆಟಿಂಗ್ದು ಪವರ್ ಏನಪ್ಪ ಅಂತಂದರೆ, ಯು ಬೈ ವಾಟ್ ಯು ರಿಮೆಂಬರ್. ನೀವೇನು ಖರೀದಿ ಮಾಡ್ತೀರಂದರೆ ನಿಮಗೇನು ತಲೆಯಲ್ಲಿರುತ್ತೋ ಅದನ್ನು ಬೈ ಮಾಡ್ತೀರಾ. ಯು ಓನ್ಲಿ ಬೈ ಆಲ್ ದ ಟೈಮ್ ವಾಟ್ ಈಸ್ ದೇರ್ ಇನ್ ಯೋರ್ ಮೈಂಡ್. ಸೊ ಮಾರ್ಕೆಟಿಂಗ್ ಏನು ಮಾಡುತ್ತಪ್ಪ ಅಂದರೆ, ಇಟ್ ವಿಲ್ ನಾಟ್ ಜಸ್ಟ್ ಗ್ರ್ಯಾಬ್ ದ ಮಾರ್ಕೆಟ್, ಇಟ್ ವಿಲ್ ಗ್ರ್ಯಾಬ್ ದ ಮೈಂಡ್. ಅಂದರೆ ಸುಮಾರು ಜನ ಏನು ಮಾಡ್ತೀರಾ ಅಂದರೆ ಮಾರ್ಕೆಟ್ ಶೇರ್ ಬಗ್ಗೆ ಯೋಚನೆ ಮಾಡ್ತೀರಾ, ಆದರೆ ಇವತ್ತು ಮಾಡಬೇಕಾಗಿರೋದು ಮೈಂಡ್ ಶೇರ್ ಬಗ್ಗೆ. ಮಾರ್ಕೆಟ್ ಶೇರ್, ನಿಮ್ಮ ಮಾರ್ಕೆಟ್ ಶೇರ್ ಎಷ್ಟಿದೆ ಒಂದಾದರೆ, ಮೈಂಡ್ ಶೇರ್, ಆರ್ ಯು ಸ್ಟೋರ್ಡ್ ಇನ್ ಸಂಬಡೀಸ್ ಮೆಮೊರಿ ಕಾರ್ಡ್ ಆರ್ ನಾಟ್. ಆ ಮೆಮೊರಿ ಒಳಗಡೆ ನೀವು ಇದ್ರೇ, ನೀವು ಜಸ್ಟ್ ಥಿಂಕ್ ಮಾಡಿ, ನೀವು ನಿನ್ನೆ ಪರ್ಚೇಸ್ ಮಾಡಿರೋದು ಇಸ್ ಬಿಕಾಸ್ ನಿಮ್ಮ ತಲೆಯಲ್ಲಿ ಅದು ಮೆಮೊರಿ ಸ್ಟೋರ್ ಆಗಿದೆ. ಕರೆಕ್ಟ್? ನೀವೇನು ಸುಮಾರು ಜನ ಅನ್ಕೊತಾರೆ, ನಾನು ಮಾರ್ಕೆಟಲ್ಲಿ ಅವೈಲೇಬಲ್ ಇದ್ದರೆ ನನ್ನ ಪರ್ಚೇಸ್ ಆಗುತ್ತೆ, ಸೇಲ್ಸ್ ಆಗುತ್ತೆ ಅಂತ. ದೊಡ್ಡ ಮಿಸ್ಟೇಕ್. ಮಾರ್ಕೆಟಲ್ಲಿ ಅವೈಲೇಬಲ್ ಇದ್ದರೆ ಸೇಲ್ಸ್ ಆಗಲ್ಲ, ಮಾರ್ಕೆಟಲ್ಲಿ ವಿಸಿಬಲ್ ಇರಬೇಕು. ಮಾರ್ಕೆಟಲ್ಲಿ ಅವೈಲೇಬಲ್ ಇರೋದು ಅಂದರೆ, ಸರ್ ನಮ್ಮದು ಒಂದು ಶಾಪ್ ಇದೆ, ಅದು ಅವೈಲಬಿಲಿಟಿ. ಮಾರ್ಕೆಟಲ್ಲಿ ವಿಸಿಬಿಲಿಟಿ ಅಂತಂದರೆ ಕಣ್ಣಿಗೆ ಕಾಣಿಸೋದು. ಸೊ ಫಸ್ಟು ನೋಡ್ತೀರಾ, ಆಮೇಲೆ ಕೇಳಿಸ್ಕೋತೀರಾ. ಅದಕ್ಕೆ ಕಣ್ಣು ಮುಂದೆ ಇರೋದು, ಕಿವಿ ಹಿಂದೆ ಇರೋದು. ಸೊ ವಿಸಿಬಿಲಿಟಿ ಇಸ್ ದ ಕೋರ್ ಇಂಪಾರ್ಟೆಂಟ್ ಥಿಂಗ್ ದ್ಯಾನ್ ಬೀಯಿಂಗ್ ಅವೈಲಬಲ್. ನಾವೇನು ಮಾಡ್ತೀವಿ ಅಂದರೆ, ಮಾರ್ಕೆಟಲ್ಲಿ ನಾನು ಇದ್ದೀನಿ, ಸರ್ ಇದ್ದೀನಿ ಅಂತ ಎಷ್ಟು ಜನರಿಗೆ ಗೊತ್ತು? ದಟ್ ಈಸ್ ದ ಕೋರ್ ಪವರ್. ವಿಸಿಬಿಲಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬೀಯಿಂಗ್ ಅವೈಲಬಲ್. ಸೊ ನೀವೆಲ್ಲ ಯಾವುದೇ ಬಿಸ್ನೆಸ್ ಮಾಡ್ತಿರಲಿ, ನಾವೆಲ್ಲರೂ ಒಂದು ಟೇಬಲಲ್ಲಿ ಕೂತ್ಕೊಂಡು ನಮಗೆ ಅಕೌಂಟ್ಸ್ ಬಗ್ಗೆ ಮಾತಾಡೋಕ್ಕೆ ಕಾಮನ್ ಟಾಪಿಕ್ ಆಗಲ್ಲ. ಬಿಕಾಸ್ ರಿಯಲ್ ಎಸ್ಟೇಟ್ ಅಕೌಂಟ್ಸೇ ಬೇರೆ, ಸರ್ವಿಸ್ ಅಕೌಂಟ್ಸೇ ಬೇರೆ. ರಿಯಲ್ ಎಸ್ಟೇಟ್ದು ಲಾಜಿಸ್ಟಿಕ್ಸೇ ಬೇರೆ, ಸರ್ವಿಸ್ ಒಂದು ಲಾಜಿಸ್ಟಿಕ್ಸೇ ಬೇರೆ. ಹೋಟೆಲ್ ಇಂಡಸ್ಟ್ರಿ ಅವನಿಗೆ ಬೇಕಾಗಿರೋಂಥ ಆಪ್ರೇಷನ್ ಸ್ಕಿಲ್ಸೇ ಬೇರೆ, ರಿಯಲ್ ಎಸ್ಟೇಟ್ ಅವನಿಗೂ ಬೇರೆ. ಬಟ್ ನಾವು 5 ಜನ ಕೂತ್ಕೊಂಡು ಯಾವುದಾದ್ರೂ ಒಂದು ಕಾಮನ್ ಕಾನ್ಸೆಪ್ಟಲ್ಲಿ ಮಾತಾಡ್ಬೋದು ಅಂದರೆ ಅದು ಮಾರ್ಕೆಟಿಂಗ್, ಸೇಲ್ಸ್, ಅಡ್ವರ್ಟೈಸಿಂಗ್, ಬ್ರ್ಯಾಂಡಿಂಗ್. ಸಿ
20, 30, 40, 50 ಇಯರ್ಸ್ ಬ್ಯಾಕ್ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತಂದರೆ ಕಂಪ್ನಿಗಳು ಇನ್ವೆಸ್ಟರ್ಸ್ ಏನು ಕೇಳ್ತಿದ್ರು ಅಂದರೆ ನಿಮ್ಮ ಫ್ಯಾಕ್ಟ್ರಿ ಎಲ್ಲಿದೆ, ನಿಮ್ಮ ಪ್ರಾಡಕ್ಟ್ಸ್ನ ಎಲ್ಲಿ ತೊಗೊಂಡು ಬರ್ತಿದ್ದೀರಾ, ಅದನ್ನು ಲೇಬಲಿಂಗ್ ಎಲ್ಲಿ ಮಾಡಿಸ್ತಿದ್ದೀರಾ, ಅದ್ರ ರಿಸರ್ಚ್ ಏನು ಮಾಡಿದ್ದೀರಾ ಅಂತ ಕೇಳ್ತಿದ್ರು. ಇವತ್ತು ಹೆಂಗೆ ಕೇಳ್ತಾರೆ ಅಂದರೆ ಇನ್ವೆಸ್ಟರ್ಸು, ಹೆಂಗೆ ಇದನ್ನು ಮಾರ್ಕೆಟಲ್ಲಿ ಸೆಲ್ ಮಾಡ್ತೀಯಾ. ಗೋ ಝೀರೋ ಅಂತ ಒಂದು ಐಸ್ ಕ್ರೀಮ್ ಇದೆ, ಕೇಳಿರ್ಬೋದು ನೀವು ಯಾರಾದರೂ. ಝೆಪ್ಟೋ ಬ್ಲಿಂಕಿಟ್ಟಲ್ಲಿ ಮಾತ್ರ ಗೋ ಝೀರೋ ಐಸ್ ಕ್ರೀಮ್ ಸಿಗುತ್ತೆ. ಗೋ ಝೀರೋದು ಫ್ಯಾಕ್ಟ್ರಿನೇ ಇಲ್ಲ, ಬಟ್ ದೇ ಆರ್ ಏಬಲ್ ಟು ಸೆಲ್. ಅವ್ರೇನು ಮಾಡ್ತಿದ್ದಾರೆ ಅಂದರೆ ಫ್ಯಾಕ್ಟ್ರಿನ ರೆಂಟ್ ಮಾಡ್ತಾರೆ. ಮಾರ್ಕೆಟಿಂಗ್ನ ಒಂದು ಎಕ್ಸ್ಪೆನ್ಸ್ ಅಂತ ಯೋಚನೆ ಮಾಡಬೇಡಿ. ಮಾರ್ಕೆಟಿಂಗ್ ಈಸ್ ಯುವರ್ ರೆಗ್ಯುಲರ್ ಥಿಂಗ್. ಕೇಳದೇ ಇದ್ರೂ ನೀವು ಹೇಳಬೇಕು. ಐ ಆಮ್ ಎಜುಕೇಟೆಡ್ ಬಟ್ ಐ ಆಮ್ ನಾಟ್ ಡಿಜಿಟಲಿ ಎಜುಕೇಟೆಡ್. ಈಗಿನ ಸಮಾಜದ ತುರ್ತು ಅದು, ಚಾಲೆಂಜಸ್ ಕೂಡ ಫಾರ್ ಬಿಸ್ನೆಸ್ ಓನರ್ಸ್. ಸೊ ಹೌ ಡು ಯು ಕೇಟರ್ DIY ಆರ್ ಟ್ರೈನ್ DIY ಮಾರ್ಕೆಟಿಂಗ್ ಸೊಲ್ಯೂಷನ್ಸ್ ಫಾರ್ ಬಿಸ್ನೆಸ್ ಓನರ್ಸ್ ಲೈಕ್ ದಿಸ್? ನನ್ನ ಸಂಸ್ಥೆ ಒಂಟಿಕೊಪ್ಪಲ್ ಹತ್ರ ಇದೆ, ನಿಯರ್ ಟು DRM ಹಾಸ್ಪಿಟಲ್ ಹತ್ರ. ಸುಮಾರು ಜನ ಬಿಸ್ನೆಸ್ ಓನರ್ಸ್ ಅವರೇ ಡಿಜಿಟಲ್ ಮಾರ್ಕೆಟಿಂಗ್ ಕಲಿತು ಅಥವಾ ಮಾರ್ಕೆಟಿಂಗ್ ಕಲಿತು ಇಂಪ್ಲಿಮೆಂಟ್ ಮಾಡೋಕ್ಕೆ ಬರ್ತಾರೆ. ಯಾಕೆ ಇದು ಇಂಪಾರ್ಟೆಂಟ್ ಅಂತಂದರೆ, ಆ್ಯಸ್ ಅ ಬಿಸ್ನೆಸ್ ಓನರ್ ನಿಮಗೆ ಮಾತ್ರ ನಿಮ್ಮ ಕಂಪ್ನಿ ಬಗ್ಗೆ ತುಂಬ ಚೆನ್ನಾಗಿ ಹೇಳಕ್ಕೆ ಬರುತ್ತೆ, ನಾಟ್ ಯುವರ್ ಎಂಪ್ಲಾಯೀಸ್. ಸೊ DIY ಅಂತಂದರೆ ಡೂ ಇಟ್ ಯುವರ್ ಸೆಲ್ಫ್. ದೇರ್ ಆರ್ ಸಮ್ ಥಿಂಗ್ಸ್ ಲೈಕ್ ಸೋಷಿಯಲ್ ಮೀಡಿಯಲ್ಲಿ ಕಂಟೆಂಟ್ ಹಾಕೋದು, ರೆಗ್ಯುಲರ್ ಆಗಿ ಪೋಸ್ಟರ್ಸ್ನ ಕ್ರಿಯೇಟ್ ಮಾಡೋದು. ಇವತ್ತು ಸುಮಾರು AI ಟೂಲ್ಸ್ಗಳಿದೆ. ಲೈಕ್ ಲಿಟ್ರಲಿ ಲಿಂಕ್ಡ್ಇನ್ ಎಷ್ಟು ಜನ ಯೂಸ್ ಮಾಡ್ತೀರಾ? ಲಿಂಕ್ಡ್ಇನ್ನಿಗೆ ನಾನೊಂದು ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ, ಹೇ ರೀಚ್ ಅಂತ. ಓಕೆ, ಸೊ ನಿಮ್ಗೆ ಇಷ್ಟ ಇದ್ದರೆ ಬರ್ಕೋಬೋದು, HEY ರೀಚ್ ಅಂತ. ಇದೊಂದು ಆಟೋಮೇಷನ್ ಸಾಫ್ಟ್ವೇರ್. ಸೊ ಲಾಸ್ಟ್ 3 weeks ಬ್ಯಾಕ್ ನಾನೊಂದು ಕಾರ್ಪೊರೇಟ್ ಟ್ರೈನಿಂಗ್ ಹೋದಾಗ ಈ ಟೂಲ್ನ ಹೇಳ್ಕೊಟ್ಟಿದ್ದೆ. ಇವತ್ತು ಈ ಟೂಲ್ ಏನು ಮಾಡುತ್ತೆ ಅಂದರೆ, ನೀವು ಈ ಟೂಲ್ ಕಲಿಯೋಕ್ಕೆ ಒಂದು ಗಂಟೆ ಸಾಕು. ಸಿಂಪಲ್, ಒನ್ ಆಫ್ ದ ಬೇಸಿಕ್ ಟೂಲ್. ಈ ಟೂಲ್ ಏನು ಮಾಡುತ್ತೆ ಅಂದರೆ, ನಾನು ಈ ಟೂಲ್ನ ಟ್ರೈನ್ ಮಾಡಿದ್ದೀನಿ. ದಿಸ್ ಟೂಲ್ ವಿಲ್ ಸೆಂಡ್ ಆಟೋಮ್ಯಾಟಿಕಲಿ ಮೆಸೇಜ್, ವ್ಯೂ ಪ್ರೊಫೈಲ್, send email request, send LinkedIn request, send my brochure, send my proposal on its own. ನನ್ನ ಕೆಲಸ ಏನು ಗೊತ್ತಾ, ಮೀಟಿಂಗ್ ಬುಕ್ ಆದಮೇಲೆ ಮಾತ್ರ ನಾನು ಅವ್ರ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲವೇ ಇಲ್ಲ. ಆ್ಯಂಡ್ ಐ ಟೆಲ್ ಯು, ಇದು ತುಂಬ ಟೆಕ್ನಿಕಲಿ ಅಡ್ವಾನ್ಸ್ ಅಂತ ನಿಮ್ಗೆ ಅನಿಸ್ತಿರುತ್ತೆ. ಐ ಟೆಲ್ ಯು, ನಿಮ್ಗೆ ನೋಡೋವರೆಗೂ ಅದು ತುಂಬ ಟಫ್ ಅನಿಸುತ್ತೆ. ಇದು ತುಂಬ AI ಅಂದರೆ ಅಥವಾ ಈ ಟೂಲ್ಸ್ಗಳು ಅಂದರೆ ತುಂಬ ಕಷ್ಟ ಏನೋ ಅಂತ ಅನಿಸ್ತಿರುತ್ತೆ. ಬಟ್ ನಿಮ್ಗೆ ಯಾರು ನಿಮ್ಗೆ ಇನ್ಸ್ಟಾಗ್ರಾಮ್ ಹೆಂಗೆ ಯೂಸ್ ಮಾಡ್ಬೇಕಂತ ಹೇಳ್ಕೊಟ್ಟಿಲ್ಲ, ನೀವೇ ಕಲ್ತಿದ್ದೀರಾ. ಫೇಸ್ಬುಕ್ ಹೆಂಗೆ ಯೂಸ್ ಮಾಡ್ಬೇಕಂತ ನಿಮ್ಗೆ ಯಾರಿಗೂ ಹೇಳ್ಕೊಟ್ಟಿಲ್ಲ, ನೀವೇ ಕಲ್ತಿದ್ದೀರಾ. ಸೇಮ್ ಇದೇ ಥರ, ಜಸ್ಟ್ ದಟ್ ಅದನ್ನು ಟಚ್ ಮಾಡಿಲ್ಲ ನೀವು ಅಷ್ಟೇ. ಸೊ ಈ ಟೂಲ್ಗಳ ಇಂಪಾರ್ಟೆನ್ಸ್ ಯಾಕೆ ಅಂತಂದರೆ, ಈಗ ನಾನು ಒಬ್ಬ ವ್ಯಕ್ತಿನ ಹೈರ್ ಮಾಡಿದ್ರೆ ಒಂದು ತಿಂಗಳಿಗೆ ನನಗೆ 10,000 to 15,000 ರೂಪಾಯಿ ಖರ್ಚಾಗುತ್ತೆ. ಇವಾಗ ಆ ಟೂಲ್ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ, ಆ ಟೂಲ್ ಕಾಸ್ಟ್ 1,800 ಪರ್ ಮಂತ್. ನಿಮ್ಮ ಒಬ್ಬ ಎಂಪ್ಲಾಯಿ ಪರ್ ಮಂತ್ ಕಾಸ್ಟ್ ಇಸ್ ನಿಯರ್ಲಿ 10,000 to 12,000 ರೂಪೀಸ್ ಆರಾಮ್ಸೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಈ ಟೂಲ್ಗೆ ಅಪ್ಪ ಅಮ್ಮ ಹೊಟ್ಟೆ ನೋವು ಏನೂ ಬರಲ್ಲ ಲೀವ್ ಹಾಕೋಕ್ಕೆ. ಮತ್ತು ಎಫಿಷಿಯೆಂಟ್ ಆಗಿರುತ್ತೆ, 24 ಗಂಟೆ ನನ್ನ ಜೊತೆ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಯಾಕೆ ನೀವು ಈ ಟೂಲ್ಸ್ಗಳ ಬಗ್ಗೆ, ಇಟ್ಸ್ ನಾಟ್ ಅಬೌಟ್ ನಿಮ್ಗೆ ಇಷ್ಟ ಇಲ್ಲೋ ಅಂತಲ್ಲ, ಅವಶ್ಯಕತೆ ಅಷ್ಟೇ. ನಿಮಗೆ ಬೇಕೋ ಬೇಡವೋ ಅನ್ನೋದು ಪ್ರಶ್ನೆ ಅಲ್ಲ, ಇವಾಗ ಗೊತ್ತಿರಬೇಕು. ಆ್ಯಂಡ್ ಒಂದು ಹೇಳ್ತೀನಿ, ನಮ್ಮ ಸರ್ ನಂಗೊಂದು ಪ್ರಶ್ನೆ ಕೇಳಿದ್ರು, ಯಾರು ಗೆಲ್ತಾರೆ ಮಾರ್ಕೆಟಲ್ಲಿ ಅಂತ. ಎಲ್ಲ ಅದೇ ಇಂಗ್ಲೀಷಲ್ಲಿರುವಂಥ ಕನ್ನಡದಲ್ಲಿರೋ ಎಲ್ಲ ಪದಗಳು ಹೇಳಿದ್ಮೇಲೆ, ನಿಮ್ಮ ಇಂಡಸ್ಟ್ರಿಯಲ್ಲಿ ವಾಟ್ ಈಸ್ ನೆಕ್ಸ್ಟ್ ಅಂತ ಗೊತ್ತಿದ್ರೆ ಗೆಲ್ತೀರಾ. ಯಾಕೆ ಗೊತ್ತಾ, ವಾಟ್ ಸ್ಟಾರ್ಟ್ಸ್ ಫ್ರಮ್ W, E ಸ್ಟಾರ್ಟ್ಸ್ ಫ್ರಮ್ I, ನೆಕ್ಸ್ಟ್ ಸ್ಟಾರ್ಟ್ಸ್ ಫ್ರಮ್ N. ಇದನ್ನ 3 ಕಂಬೈನ್ ಮಾಡಿದ್ರೆ ವಿನ್. ಹೂ ವಿಲ್ ವಿನ್ ಟುಮಾರೋ ಅಂದರೆ ವಾಟ್ ಈಸ್ ನೆಕ್ಸ್ಟ್. ಆ್ಯಂಡ್ ವಾಟ್ ಈಸ್ ನೆಕ್ಸ್ಟ್ ನಿಮಗೆ ಗೊತ್ತಾಗೋದು ಓನ್ಲಿ ಥ್ರೂ ಡಿಜಿಟಲ್ ಮೀಡಿಯಮ್. ನ್ಯೂಸ್ ಪೇಪರ್ TVಲಿ ಗೊತ್ತಾಗಲ್ಲ ಅಂತ ನಾನು ಹೇಳ್ತಿಲ್ಲ, ಅಲ್ಲಿ ಪರ್ಸ್ಪೆಕ್ಟಿವ್ ಹೇಳ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಆಗಿದ್ದನ್ನು ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಪರ್ಸ್ಪೆಕ್ಟಿವ್ ಬೇರೆ, ರಿಯಲ್ ನಾಲೆಡ್ಜ್ ಬೇರೆ. ಸೊ ಹಾಗಾಗಿ ನಿಮ್ಮ ಬಿಸ್ನೆಸ್ಸಿಗೆ ನೀವೇ ಕಲ್ತ್ಕೊಂಡು ಯೂಸ್ ಮಾಡೋದ್ರಿಂದ ಏನಪ್ಪ ಅಡ್ವಾಂಟೇಜ್ ಅಂದರೆ, ಒಂದು ಎಕನಾಮಿಕಲಿ ಕಡಿಮೆ ಕಾಸ್ಟ್ ಆಗುತ್ತೆ, ಎರಡನೇದು ನೀವೇ ಕಂಟೆಂಟನ್ನು ಪ್ರಮೋಟ್ ಮಾಡಿದಾಗ ಫೌಂಡರ್ ಫೇಮಸ್ ಇದ್ದರೆ ಎನಿ ಬಿಸ್ನೆಸ್ ಶುರು ಮಾಡಿದ್ರೂ ವರ್ಕ್ ಆಗುತ್ತೆ. ಓಕೆ, ಈಗ ಸರ್ ಒಂದು ಟ್ರಾವೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸರ್ ನಿಮ್ಮ ಬಿಸ್ನೆಸ್, ಸೊ ಫಾರ್ ಎನಿ ಬಿಸ್ನೆಸ್ ಈಗ ನಮಗೆ ಡಿಜಿಟಲ್ ಮೀಡಿಯಾ ಅಂದರೆ ವಿಸಿಬಿಲಿಟಿ ಅನ್ನೋದು ಇಂಪಾರ್ಟೆಂಟು. ಇನ್ ಹಿಸ್ ಕೇಸ್ ಸ್ಟಡಿ ನೀವು ಹೇಳೋದಾದರೆ ಹೇಗೆ ಬೆಟರ್ ಮಾಡ್ಬೋದು ಅಂತ. ನಾನು ಪ್ಯಾಕೇಜ್ ಟೂರ್ಸ್ ಏನು ಮಾಡ್ತಾ ಇದ್ದೀನಿ, ಕಸ್ಟಮರ್ಸ್ನ ರೀಚ್ ಆಗೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮಿನಿಮಮ್ 10 ಲಕ್ಷ ಜನ ಆದರೂ ನಿಮ್ಮ ಆ್ಯಡ್ನ ನೋಡಬೇಕು. 10 ಲಕ್ಷ ಜನದಲ್ಲಿ 1000 ಜನ ಕ್ಲಿಕ್ ಮಾಡ್ತಾರೆ. 1000 ಜನ ಕ್ಲಿಕ್ ಮಾಡಿರೋರಲ್ಲಿ 100 ಜನ ವೆಬ್ಸೈಟಿಗೆ ಬರ್ತಾರೆ. 100 ಜನದಲ್ಲಿ 10 ಜನ ಫಾರ್ಮ್ ಫಿಲ್ ಮಾಡ್ತಾರೆ. ಇದು ಹಾರ್ಡೆಸ್ಟ್ ಫ್ಯಾಕ್ಟ್
ಬಟ್ ಮಾರ್ಕೆಟಲ್ಲಿ ಫ್ಯಾಕ್ಟ್ಸ್ ಹೇಳಿದ್ರೆ ವರ್ಕ್ ಆಗಲ್ಲ, ಎಲ್ಲರಿಗೂ ಫಿಕ್ಷನ್ಸ್ ಮತ್ತು ಫ್ಯಾಂಟಸೀಸ್ಗಳೇ ಇಷ್ಟ. ಫಿಕ್ಷನ್ ಕತೆ ಹೇಳಿ, ನಮಗೆ ನಿಜವಾದ ಸತ್ಯ ಹೇಳಬೇಡಿ. ನಿಜವಾದ ಸತ್ಯ ಕೇಳೋಕ್ಕೆ ಸ್ವಲ್ಪ ಇಷ್ಟ ಆಗಲ್ಲ ಯಾರಿಗೂ, ಬಟ್ ಫ್ಯಾಕ್ಟ್ ಹೇಳಿದಾಗ ವಿ ವಿಲ್ ಗೋ ಬಿಟ್ ಫಾರ್ ಅವೇ. ಬಟ್ ಫಿಕ್ಷನ್ ಅಂದರೆ ಸರ್ ನಿಮ್ಮ ಬಿಸ್ನೆಸ್ ಬೆಳಿಬೋದು, ಓ ನೈಸ್, ಕೇಳೋಕ್ಕೆ ಚೆನ್ನಾಗಿದೆ, ಹೆಂಗೆ, ಆ ಹೆಂಗೆ ಅನ್ನೋದು ಫ್ಯಾಕ್ಟ್ಸ್. ಆ ಫ್ಯಾಕ್ಟ್ಸ್ ನಮಗೆ ನಾರ್ಮಲಿ ಇಷ್ಟ ಆಗಲ್ಲ. ಓ ಸರ್ ಇಷ್ಟೆಲ್ಲ, ಈಗ ಸರ್ ಹೊಟ್ಟೆ ಕರಗಿಸ್ಬೋದು, ಹೌದಾ, ಕೇಳೋಕ್ಕೆ ತುಂಬ ಚೆನ್ನಾಗಿದೆ ಫಿಕ್ಷನ್. ಬಟ್ ಸರ್ ಅದೇ 3 months ನೀವು ನಿಜವಾಗ್ಲೂ ಬೆಳಗ್ಗೆ ಮತ್ತು ನೈಟ್ ಬರೀ ಪ್ರೋಟೀನ್ ಫುಡ್, ಈ ಪ್ರೊಸೀಜರ್ ಇಷ್ಟ ಆಗಲ್ಲ, ಬಿಕಾಸ್ ದಟ್ ಇಸ್ ಫ್ಯಾಕ್ಟ್. ಸೊ ನಿಮ್ಗೆ ಲೀಡ್ ಜನ್ರೇಟ್ ಮಾಡಬೇಕು ಅಂತಂದರೆ ಮೊದಲಿಗೆ ರಾ ಡೇಟಾ, ಎರಡನೇದು ಜನರಿಗೆ ನೀವು ಯಾರೇ ಬಿಸ್ನೆಸ್ ಮಾಡಿ ಪ್ಲೀಸ್ ಕಮ್ಯುನಿಟಿ ಬಿಲ್ಡ್. ವಾಟ್ ಇಸ್ ಬಿಸ್ನೆಸ್ ವಾಲ ಡೂಯಿಂಗ್ ಇಸ್, ಯಾಕೆ ನಮ್ಗೆ ಇಷ್ಟ ಆಗ್ತಿದೆ ಅಂದರೆ ದೇ ಆರ್ ಬಿಲ್ಡಿಂಗ್ ಕಮ್ಯುನಿಟಿ ಆಫ್ ಆಲ್ ಬಿಸ್ನೆಸ್ ಓನರ್ಸ್. ಟ್ರಸ್ಟ್ ಜಾಸ್ತಿ ಆಗ್ತಾ ಇದೆ ಇವಾಗ, ರೈಟ್? ಸೊ ಹಾಗೆ ನಿಮ್ಮ ಬಿಸ್ನೆಸ್ಸಿಗೆ ಇನ್ಬೌಂಡ್ ಅಂದರೆ ಅವರಾಗೆ ಕಾಲ್ ಮಾಡೋ ಥರ ಮಾಡಬೇಕು ಅಂದರೆ ನಿಮ್ಮ ಬಿಸ್ನೆಸ್ದು ಟ್ರಸ್ಟ್ ಜಾಸ್ತಿ ಆಗಬೇಕು. ಆ ಟ್ರಸ್ಟ್ ಲೆವೆಲ್ ಜಾಸ್ತಿ ಆಗಬೇಕಂದ್ರೆ ರೆಗ್ಯುಲರಾಗಿ ಕಂಟೆಂಟ್ ಹಾಕೋಕ್ಕೆ ಶುರು ಮಾಡಿ. ಇಟ್ ಮೈಟ್, ನಾವು ಅನ್ಕೊತೀವಿ ತುಂಬ ಜಾಸ್ತಿ ಜನ ನೋಡಿದ್ರೆ ವೈರಲ್ ಆಗ್ತೀವಿ ಅಂತಲ್ಲ. ನೋ, ರೈಟ್ ಪೀಪಲ್ ಆಲ್ವೇಸ್ ತಲೆಯಲ್ಲಿ ಇಟ್ಕೊಳ್ಳಿ. ಇಟ್ ಈಸ್ ಬೆಟರ್ ಟು ಮೀಟ್ 5 lions ರಾದರ್ ದೆನ್ 1000 buffaloes. ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಐ ಮೆಂಟ್. ಅಂದರೆ 1000 ಎಮ್ಮೆಗಳನ್ನ ರೀಚ್ ಆಗೋ ಬದಲು 5 ಜನ ಸಿಂಹಗಳು ಸಿಕ್ಕರು ಸಾಕು ನಮಗೆ. ಆ 5 ಜನ ಸಿಂಹನೇ ಇನ್ನೊಂದು 100 ಜನ ಸಿಂಹನ ಕರ್ಕೊಂಡು ಬರ್ತಾರೆ. ಆ ರೈಟ್ ಕಸ್ಟಮರ್ ಯಾರು ಅನ್ನೋದು ಹುಡುಕೋದಿರುತ್ತಲ್ಲ, ಅದಕ್ಕೆ ನೀವೆಲ್ಲರೂ ಇವತ್ತು ಕೂತ್ಕೊಂಡು ICP ಬಿಲ್ಡ್ ಮಾಡಬೇಕು. ICP ಅಂದರೆ ಐಡಿಯಲ್ ಕಸ್ಟಮರ್ ಪ್ರೊಫೈಲ್ಸ್. ಅಂದರೆ ನಿಮಗೆ ಯಾರೆಲ್ಲ ಕಸ್ಟಮರ್ಸ್ ಆಗಬಹುದು ಅಂತ ನೀವು ಮುಂಚೆನೇ ಇಮ್ಯಾಜಿನ್ ಮಾಡ್ಕೋಬೇಕು. ಅದನ್ನು ಬಿಲ್ಡ್ ಮಾಡೋದೇ ಕೆಲಸ ICP. ಬಾಸ್ ವಾಲಾ, ಬಿ ದ ಬಾಸ್.